ಮಾನ್ಯ ಮುಖ್ಯಮಂತ್ರಿ ಅವರು ಡಿ ಕೆ ಶಿವಕುಮಾರ್ ಅವರು ಕರೆಯನ್ನು ಮಾಡಿ 4 ಗಂಟೆಗೆ ರಾಜಭವನ್ ಬರಬೇಕು ಅಂತ ಅಧಿಕೃತ ಪಟ್ಟಿ ನಿಮ್ ಕೈ ಸೇರಿದೆ ಸರ್? ಈಗ ಇಲ್ಲ, ನಮ್ಮ ಕೈಯಲ್ಲಿ ಇಲ್ಲ. ಇದು ಮಾನ್ಯ ಮುಖ್ಯಮಂತ್ರಿ ಅವರು ಹೌದು, ಹಾಗೂ ಮಾನ್ಯ ಅವ್ರು ಕೊಟ್ಟಿರ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋದೆ. ಅದಾದಮೇಲೆ ನನಗೆ ಪ್ರಣಾಳಿಕೆ ಉಪಾಧ್ಯಕ್ಷರಾಗಿ ಮಾಡಿದರು. ಅಲ್ಲೂ ಕೂಡ ನಾನು ಭಾಳ ಜವಾಬ್ದಾರಿತ್ವವಾಗಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡೋದು ಭಾಳ ಕಷ್ಟ, ಅದನ್ನು ಕೂಡ ಮಾಡಿದ್ವಿ. 3 ವರ್ಷ ಒಬ್ಬ ಶಿಕ್ಷಣ ಸಚಿವನಾಗಿ ಕೆಲಸ ಮಾಡಿ ಇವಾಗ ಮತ್ತೆ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಕೆಲಸ ಮಾಡಿರೋದು ಮತ್ತು ಸ್ಟ್ರೆಂತು ಎಲ್ಲ ನೋಡ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ತುಂಬ ಜನರಿಗೆ ಅರ್ಹತೆ ಇದೆ, ಇಲ್ಲ ಅಂತ ಹೇಳಲ್ಲ. ಅದರಲ್ಲಿ ನೋಡಿ ಸೆಲೆಕ್ಟ್ ಮಾಡೋದು ಕಷ್ಟ, ಅದರಲ್ಲಿ ಮಾಡಿದ್ದಾರೆ. ನಾನು ಪುಣ್ಯ ಮಾಡಿದ್ದೀನಿ, ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವರಿಷ್ಠರಿಗೂ ಧನ್ಯವಾದಗಳು, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ, ಯಾಕಂದರೆ ಅವ್ರ ಅಡಿಯಲ್ಲಿ ಕೆಲಸ ಮಾಡಿ ಅನುಭವ ಇದೆಯಲ್ಲ, ಅದು ಭಾಳ ಮುಖ್ಯ. ಮತ್ತು ಈಗ ಹೊಸದಾಗಿ ಹರಿಪ್ರಸಾದ್ ಸಾಹೇಬರು ಕೂಡ ಅಧ್ಯಕ್ಷರಾಗಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು, ನನ್ನ ಸೊರಬ ಕ್ಷೇತ್ರ ಜನರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಚಿವ ಸ್ಥಾನ ಆಯಿತು, ಈಗ ಖಾತೆ ವಿಚಾರಕ್ಕೆ ಬಂದಾಗ ಮಧು ಬಂಗಾರಪ್ಪರು ಇಂಥದ್ದೇ ಖಾತೆ ಬೇಕು ಅಂತ ಏನಾದರೂ ನಾಯಕರ ಬಳಿ ಕೇಳಿದುಂಟಾ, ಅಥವಾ ಹಿಂದೆ ಇದ್ದಂತಹ ಶಿಕ್ಷಣ ಇಲಾಖೆಯನ್ನು ಮುಂದುವರಿಸಬೇಕು ಅನ್ನೋ ಆಸೆ ಇದೆಯಾ ಅಂತ? ಇಲ್ಲ, ಅದೆಲ್ಲ ವರಿಷ್ಠರಿಗೆ ಬಿಟ್ಬಿಡ್ಬೇಕು, ನಾವೆಲ್ಲ ಹಂಗೆ ಕೇಳೋಕ್ಕಾಗೋದಿಲ್ಲ. ಅವ್ರೇನು ಕೊಡ್ತಾರೆ ಅದನ್ನು ಕೆಲಸ ಕೊಟ್ಟಿರೋದನ್ನ ಮಾಡ್ಕೊಂಡು ಹೋಗ್ಬೇಕು. ಚಿಕ್ಕದು ದೊಡ್ಡದು ಬರೋದಿಲ್ಲ ಕೆಲಸದೊಳಗೆ, ಆ ಜವಾಬ್ದಾರಿ ಅದನ್ನ ಮಾಡಬೇಕಾಗ್ತದೆ. ಈಗ ಶಿಕ್ಷಣ ಇಲಾಖೆ ಟಫ್ ಅಂತ ಹೇಳಿ ಮುಂಚೆ ಸ್ವಾಭಾವಿಕವಾಗಿತ್ತು, ಟೀಕಾ ಟಿಪ್ಪಣಿಗಳು ನನ್ನ ಮೇಲೂ ಕೂಡ ಮಾಡಿದ್ದು, ಅದು ಸ್ವಾಭಾವಿಕವಾಗಿ ಇರ್ತದೆ. ಬಟ್ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಇಲ್ಲ, ನೀನು ಜವಾಬ್ದಾರಿತವಾಗಿ ಚಾಲೆಂಜಿಂಗಾಗಿ ಮಾಡ್ತೀವಿ ಅಂತೇಳಿ ವಿಶ್ವಾಸ ಇದೆ. ನೀವು ಮಾಡ್ಕೊಂಡು ಹೋಗಂತ ಅದು ಮಾಡ್ಕೊಂಡು ಹೋಗಿದ್ದೇನೆ ಅಷ್ಟೇ. ಕೊನೆಯದಾಗಿ ರಾಜ್ಯದ ಜನತೆಗೆ, ಕ್ಷೇತ್ರದ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಒಬ್ವಿಯಸ್ಲಿ ಸೊರಬದ ಜನರಿಗೆ ಮತ್ತು ನನ್ನ ತಂದೆ ಬಂಗಾರಪ್ಪಾಜಿಯವರಿಗೆ ಯಾವತ್ತೂ ಕೂಡ, ಯಾಕೆಂದರೆ ಅವರಿಗೆ ಧನ್ಯವಾದಗಳನ್ನು. ಅದು ನೀವು ಯಾಕೆಂದರೆ ರಾಜಕೀಯವಾಗಿ ನಮ್ಮನ್ನೆಲ್ಲ ತಂದೆಯವ್ರನ್ನ ಹೆಂಗೆ ಹುಟ್ಟು ಹಾಕಿದ್ದಾರೆ, ಹಾಗೆ ಸೊರಬದ ಜನರನ್ನ ನಾವು ಯಾವತ್ತೂ ಕೂಡ, ಕ್ಷೇತ್ರದ ಜನರು ಸೋಲು ಗೆಲ್ಲುವಾದ್ರೂ ನಾವು ಮರ್ತಿಲ್ಲ. ನಾವು ಆ ರೀತಿಯಲ್ಲಿ ನಾವು ಬೆಳ್ಕೊಂಡು ಬಂದಿರೋದು. ಅವ್ರಿಗೆ ಧನ್ಯವಾದಗಳು. ಮತ್ತು ರಾಜ್ಯದ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಕೊಟ್ಟಿದ್ದಕ್ಕೆ ರಾಜ್ಯದ ಜನರಿಗೆ ಆ ವಿಶ್ವಾಸವನ್ನು ಇಟ್ಕೊಳ್ಳಿ, ಒಳ್ಳೆ ಕೆಲಸ ಮಾಡ್ತೀವಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ